ಮಾದಿಗಾಸ್ 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 ಅಂತ ಹೇಳ್ತಾ ಇದ್ದಾರೆ. ಹಂಗಾದರೆ ಈ ತಾಲೂಕಲ್ಲಿ ನಿಮ್ಗೆ ಯಾರಿಗೂ ಓಟ್ ಹಾಕಿಲ್ಲ ಸ್ವಾಮಿ? ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇರ್ತೀವಿ. ಯಾಕಂತ ಹೇಳಿದ್ರೆ 20 ವರ್ಷ ಶಾಸಕರಾಗಿದ್ದರು ನೀವು, 18 ವರ್ಷ ಕೇಂದ್ರದ ಮಂತ್ರಿ ಆಗಿದ್ದರು, ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು. ನೀವು ಈ ಸಮುದಾಯನ ಬಳಸ್ಕೊಂಡು ನೀವು ಮಂತ್ರಿಗಳಾಗಬೇಕಂತ ಇದ್ದೀರೋ ಇಲ್ಲ ನಿಮ್ಮ ಸಮುದಾಯದ ಲೀಡ್ರ್ಗಳು ನೀವು MLAಗಳು ಮಾಡೋಕ್ಕೆ ಹೊರಟಿದ್ದೀರಾ? ನೀವು ಈ ಸಮುದಾಯನ ನೀವು ಎಡಗೈ ಸಮುದಾಯನ ಅಡ್ಡಿಕೊಂಡು ನೀವು ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಸ್ಟೇಟಲ್ಲಿ ನೀವು ಸುಮ್ಮನೆ ಉರ್ದುಂಬಿಸ್ತಾ ಇದ್ದೀರಿ. ನೀವು ಮಾಡ್ಬೋದಾಗಿತ್ತು. ನೀವು ಕೇಂದ್ರ ಸರ್ಕಾರದಲ್ಲಿ ನೀವು ಇದ್ದಾಗ ಅಲ್ಲಿ ನೋಡಿ, ಈಗ ಅವರಿರೋ ಮನೆ ಕಡೆನೇ ಈಗಲೂ ಯಾವುದೂ ಕೆಲಸಗಳಾಗಿಲ್ಲ. ಈಗಲೂ ಹಳೆ ಮನೆಗಳು ಹಂಗೆ ಇದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 20 ವರ್ಷ ನಾರಾಯಣಸ್ವಾಮಿ ಅವರು ಆಳಿದ್ರು. ಅವ್ರಿಗೆ ನಾವು ಎಲ್ರಿಗೂ ಸಪೋರ್ಟ್ ಮಾಡೋರೆ. ನಮ್ಮ ಸಮುದಾಯದವರು ಓಟ್ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ಆ ಅಪ್ಪನಿಗೆ ಎಷ್ಟು ಜ್ಞಾನ ಆಯಿತೋ ಇಲ್ಲೋ ಗೊತ್ತಿಲ್ಲ. ಮಾದಿಗಾಸ್ 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 ಅಂತ ಹೇಳ್ತಾ ಇದ್ದಾರೆ. ಹಂಗಾದರೆ ಈ ತಾಲೂಕಲ್ಲಿ ನಿಮ್ಗೆ ಯಾರಿಗೂ ಓಟ್ ಹಾಕಿಲ್ಲ ಸ್ವಾಮಿ? ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇರ್ತೀವಿ. ಯಾಕಂತ ಹೇಳಿದ್ರೆ 20 ವರ್ಷ ಶಾಸಕರಾಗಿದ್ದರು ನೀವು, 18 ವರ್ಷ ಕೇಂದ್ರದ ಮಂತ್ರಿ ಆಗಿದ್ದರು, ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು. ನೀವು ಈ ಸಮುದಾಯನ ಬಳಸ್ಕೊಂಡು ನೀವು ಮಂತ್ರಿಗಳಾಗಬೇಕಂತ ಇದ್ದೀರೋ ಇಲ್ಲ ನಿಮ್ಮ ಸಮುದಾಯದ ಲೀಡ್ರ್ಗಳು ನೀವು MLAಗಳು ಮಾಡೋಕ್ಕೆ ಹೊರಟಿದ್ದೀರಾ? ನೀವು ಈ ಸಮುದಾಯನ ನೀವು ಎಡಗೈ ಸಮುದಾಯನ ಅಡ್ಡಿಕೊಂಡು ನೀವು ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಸ್ಟೇಟಲ್ಲಿ ನೀವು ಸುಮ್ಮನೆ ಉರ್ದುಂಬಿಸ್ತಾ ಇದ್ದೀರಿ. ನೀವು ಮಾಡ್ಬೋದಾಗಿತ್ತು. ನೀವು ಕೇಂದ್ರ ಸರ್ಕಾರದಲ್ಲಿ ನೀವು ಇದ್ದಾಗ ಅಲ್ಲಿ ನೋಡಿ, ಈಗ ಅವರಿರೋ ಮನೆ ಕಡೆನೇ ಈಗಲೂ ಯಾವುದೂ ಕೆಲಸಗಳಾಗಿಲ್ಲ. ಈಗಲೂ ಹಳೆ ಮನೆಗಳು ಹಂಗೆ ಇದೆ. ಅವರು ಒಂದು ಸಾರಿ ಹೇಳ್ತಾ ಇರ್ತಾರೆ, ನಾನು ಉತ್ತರ ಕರ್ನಾಟಕ ಕಡೆ ಹೋಗಿದ್ದೆ, ನಮ್ಮ ಸಮುದಾಯ ಚಂಬುಗಳು ಹಿಡ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳ್ತದೆ. ನೀವಿದ್ದಿದ್ದು ಏರಿಯಾದಲ್ಲಿ ನೋಡಿ ಸ್ವಾಮಿ, ಇವಾಗಲೂ ಉತ್ತರಕ್ಕಾಗಿಲ್ಲ. ಕೂಗೆ ಅಳತೆ ಇದ್ದಂಥ ಬೆಂಗಳೂರಿಗೆ ಹತ್ತಿರವಾಗಿದ್ದಂಥದ್ದು ಇವಾಗಲೂ ಇಲ್ಲ. KH ಮುನಿಯಪ್ಪರು ಇರ್ಬೋದು. KH ಮುನಿಯಪ್ಪರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಮುದಾಯಕ್ಕಂತ. ಆದರೆ KH ಮುನಿಯಪ್ಪರು ಏನು ಮಾಡ್ತಾಯಿದ್ದಾರೆ ಸ್ವಾಮಿ, ನಿನ್ನ ಮಗಳಿಗೆ ಮೀಸಲಾತಿ ಬೇಕು, ನಿನಗೂ ಮೀಸಲಾತಿ ಬೇಕು, ಬೇರೆಯವ್ರಿಗೆ ಬಿಟ್ಕೊಡಿ, ನೀವು ಅನುಭವಿಸಿರೋ ಸಾಕು. ಕಾಂಗ್ರೆಸ್ ಅವ್ರಿಗೂ ಅದೇ ಹೇಳ್ತಾ ಇರೋದು. ಕಾಂಗ್ರೆಸ್ ಅವರು ನೀವು ಅನುಭವಿಸ್ತಾ ಇದ್ದೀರಿ, ನೀವು ಬಿಟ್ಕೊಡಿ, ಬೇರೆಯವ್ರಿಗೆ ಕೊಡಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಗೆ ಹೇಳ್ತಾ ಇದ್ವಿ. ಯಾಕಂತ ಹೇಳಿದಾಗ ಒಳ ಮೀಸಲಾತಿ ಆದಾಗ ಬಲಗೈಗಾರು ಎಡಗೈಗಾರು ಅಂತ ಆಗೈತೆ. ಆದರೆ ನಾವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕೊಡ್ರಿ, ಉದ್ಯೋಗ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ನೀವು ಕೊಡಬೇಕು. ಆಮೇಲೆ ಮೆರಿಟ್ ಯಾರಾಯ್ತು ಅವ್ರು ಕೊಡಿ. 2 ಸಮುದಾಯನ ಒಂದೇ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಬೆಂಕಿ ಹಚ್ಚೋ ಕೆಲಸ ಆಗ್ಬಿಟ್ಟೈತೆ ಕರ್ನಾಟಕದಲ್ಲಿ. ಈಗ ಬಲಗೈ ಸಮುದಾಯದವರು ಎಲ್ಲೂ ಹೋರಾಟ ಮಾಡಲೇ ಇಲ್ಲ. ಯಾರು ಈಗ ನಮ್ಮ ಮಾದೇವಪ್ಪರನ್ನ ಚಪ್ಪಲಿನ ಹೊಡ್ತೀನಿ ಏಕವಚನದಲ್ಲಿ ಮಾಡಿರೋಂಥ ಇತಿಹಾಸ ಇದೆ. ಆದರೆ ನಮ್ಮ ಸಮುದಾಯದವರು ಯಾವುದೇ ಕಾರಣಕ್ಕೂ ನಮ್ಮ ರಮೇಶ್ ಚಿಗಜಿಣಿಗೆ ಆಗಿರ್ಬೋದು, ನಮ್ಮ RB ತಿಮ್ಮಾಪುರ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಇನ್ನು ಇತರರು ಇದ್ದಾರೆ, ಅವ್ರಿಗೆ ಯಾವತ್ತೂ ಯಾರೂ ಬೈದಿಲ್ಲ. ಇವ್ರು ಯಾಕೆ ನೀವು ಹೋರಾಟ ಮಾಡಿ, ನೀವು ಪಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಏಕವಚನದಲ್ಲಿ ಅವನು ಇವನು ಅಂತ ಯಾಕೆ ಮಾತಾಡ್ತೀರಿ? ಒಬ್ಬ ಸಚಿವರುಗಳು, ಒಬ್ಬ ಪ್ರಜ್ಞಾವಂತರುಗಳು ನೀವು. ಮಾದೇವಪ್ಪ ನಾನು ಕೂರ್ತಿರೋ ಕುರ್ಚಿನಲ್ಲಿ ಕೂತಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಹೇಳ್ತಾ ಇದ್ದೀರಿ ನಾನು ಸಚಿವನಾಗಿದ್ದೆ, ಈಗ ನೀವು ಸಚಿವರಾಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೀವು ಜನತಾದಳ ಸರ್ಕಾರ ಇದ್ದಾಗ ಮಾದೇವಪ್ಪರು ಆರೋಗ್ಯ ಮಂತ್ರಿ ಆಗಿದ್ದರು. ಆನೇಕಲ್ ತಾಲೂಕ್ ಪಂಚಾಯತಿನಲ್ಲಿ ಉದ್ಘಾಟನೆ ಮಾಡಿದಾಗ ನಾವು ಮಾದೇವಪ್ಪರನ್ನ ಅಡ್ಡಾಕ್ಬಿಟ್ಟು ಹಾಸ್ಟೆಲ್ ಐತೆ ಅಂತ ಕೇಳಿದಾಗ ಇದೇ ನಮ್ಮ ನಾರಾಯಣಸ್ವಾಮಿ ಅವ್ರು ಬಂದು, ಏನಪ್ಪ ಹಂದಿ ಗೂಡಿಕ್ಕದಂಗೆ ಇಕ್ಕಿದಲ್ರಿ, ಹಾಸ್ಟೆಲ್ ನೀವೇನೋ ರೆಡಿ ಮಾಡಿರಿ ಯಾಕ್ರಿ ಅಂತ ಹೇಳ್ಬಿಟ್ಟು ಮಾದೇವಪ್ಪರು ಹೇಳಿದ್ರು. ಆದರೆ ಆಗಲೇ ಮಂತ್ರಿ ಆಗಿದ್ದವರು ಸ್ವಾಮಿ ಅವರು. ನೀವು ನಮ್ಮ ಸಮುದಾಯದವರೇ, ನೀವೇನು ಮಾಡಿದ್ದೀರಿ? ಏನೂ ಮಾಡಲಿಲ್ಲ. ನೀವು ಸುಮ್ಮನೆ ಸಮಾಜನ ಈ ಜಾತಿನ ಅಡ್ಡಿಕೊಂಡು ನೀವು ಬೇಳೆಕಾಳು ಬೇಯಿಸ್ಕೊಂಡ್ಬಿಡ್ರಿ. ಯಾವುದೇ ಸಮುದಾಯ ಲೆಫ್ಟ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ನಿಮ್ಗೆ ಎಲ್ರಿಗೂ ಓಟ್ ಕೊಟ್ಟಿರು, ಎಲ್ಲರೂ ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾದರೂ ರಾಜಕೀಯವಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಬಲಗೈ ಸಮುದಾಯದಲ್ಲಿ ಅವ್ರಿಗೆ ಓಟ್ ಹಾಕಿರೋದು. ಅವರಲ್ಲಿ ಗೆಲ್ಲಬೇಕಂದ್ರೆ ಬಲಗೈ ಸಮುದಾಯನೇ ಜಾಸ್ತಿ ಓಟ್ ಹಾಕಿರೋದು. ನೀವು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರು ಎತ್ಕಟ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ.
ಅವ್ರ ಕುರ್ಚಿನ ಉಳಿಸ್ಕೊಳೋಸ್ಕೋಸ್ಕರ ಈ ಸಮುದಾಯನ ಒಡೆದಾಳೋದಕ್ಕೇನೋ ಈ ಕೆಲಸ ಮಾಡ್ತಾವ್ರೆ ಅಂತ ನಮ್ಮ ಅನಿಸಿಕೆ ಇದೆ. ಸಿದ್ದರಾಮಯ್ಯನವರೇ, ನೆಕ್ಸ್ಟ್ ನೀವು ಏನಾದ್ರೂ ಸಚಿವ ಸಂಪುಟ ಕರೆದಾಗ ನಮಗಿಬ್ರಿಗೂ ಒಂದೇ ಮೀಸಲಾತಿ ಕೊಡಿ. ಯಾರು ಪರ್ಸೆಂಟೇಜರೆ, ಯಾರು ಆರ್ಥಿಕತೆಯಲ್ಲಿ ಹಿಂದುಳಿದರೆ ಅವ್ರಿಗೆ ಕೊಡಿ. ಯಾಕಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಮಾತಾಡ್ದಿರೋ ಇದ್ದಿದ್ದ ಕಾರಣ ಯಾಕಂದರೆ ಧಾರವಾಡ ಯೂನಿವರ್ಸಿಟಿಗೆ ಅನ್ಯಾಯ ಆಗಿದ್ದಕ್ಕೆ ವಸತಿ ಶಾಲೆಗಳಲ್ಲಿ ನಮ್ಮ ಮಕ್ಕಳದ ಈಗ ಅಪ್ಲಿಕೇಶನ್ ಹಾಕಿದ್ರೆ ತಗೊತಾ ಇಲ್ಲ. ಇದು ನಾವು ಏನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಆದಿ ಕರ್ನಾಟಕ ಅಂತ ಕೊಟ್ಟಾಗ ಹೇಗೆ ಬರ್ತದೆ, ಮಾದಿಗ ಸಮುದಾಯಕ್ಕೆ ಬರ್ತದೆ, ಅದನ್ನು ಕ್ಯಾನ್ಸಲ್ ಆಗಬೇಕು. AB ಬಿಟ್ಟು ಒಂದೇ ಮಾಡಬೇಕು, ಪರಿಶಿಷ್ಟ ಜಾತಿ ಲೆಫ್ಟ್ ಟು ರೈಟ್ನು ಒಂದೇ ಮಾಡಬೇಕಂತ ಮಾಧ್ಯಮದ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ವಿ. JB ಅವ್ರನ್ನ ಬಲಗೈ ಸಮುದಾಯದವರೇ ಎತ್ಕೊಂಡು ಕುಣಿತಾ ಇದ್ದಿದ್ದು, ಸ್ಟೇಟಲ್ಲಿ ಎಲ್ಲನೂ ಬಲಗೈ ಸಮುದಾಯ ಎತ್ಕೊಂಡು ಕುಣಿತಾ ಇದ್ದಿದ್ದು. ಅವರು ಒಬ್ಬ ಜಸ್ಟಿಸ್ ಆಗಿದ್ದಾರೆ, ಎಲ್ರಿಗೂ ಅವರು ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸುಮ್ಮನೆ ಇದ್ದಿದ್ದು. ಆದರೆ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಈಗ ನಮ್ಮ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಆಗ ಸೆನ್ಸಸ್ ಮಾಡಿದಾಗ ಆವಾಗಲೂ ನಮ್ಮದು ಜಾಸ್ತಿನೇ ಇತ್ತು. ಏನು ನಮ್ಮವರುಗಳೆಲ್ಲ ಇವಾಗ ಕಟಿಂಗ್ ಮಾಡ್ಕೊಂಬಿಟ್ಟವ್ರ, ಕಡಿಮೆ ಆಗೋದಕ್ಕೆ ಅವರು ಜಾಸ್ತಿ ಮಾಡ್ಕೊಂಬಿಟ್ಟವ್ರ. ಈಗಲೂ ಅವ್ರಿಗಿಂತೂ ನಾವು ಹೆಚ್ಚು ಕಮ್ಮಿ 10 ಲಕ್ಷ ಎಕ್ಸ್ಟ್ರಾ ಇದ್ದೀವಿ. ಉದಾಹರಣೆಗೆ ಒಂದೇ ಒಂದು ಚಿತ್ರದುರ್ಗ ಸಾಕು ಅವ್ರು ಮಾಡಿರೋಂಥ ಗನಂದಾರಿ ಕೆಲಸ. ಆಮೇಲೆ ಬೆಂಗಳೂರಲ್ಲಿ 20,000 ಮನೆಗಳಿದೆ ಇನ್ನೂ ಸೆನ್ಸಸ್ ಮಾಡೋಂಥದ್ದು. ಇದು ಕರೆಕ್ಟಾಗಿ ಸೆನ್ಸಸ್ ಆಗಿಲ್ಲ. ಕಾಂತರಾಜು ವರದಿ ಇರ್ಬೋದು, ಆಯನೂರು ವರದಿ ಇರ್ಬೋದು, ಇನ್ನು ಈ ಥರ ವರದಿಗಳಿದ್ದಾರಲ್ಲ, ಇವು ಯಾವನ್ನೂ ಗಣನೆಗೆ ತಗೊಂಡಿಲ್ಲ. ಇವು ಯಾವ ಸರಿಯಿಲ್ಲ ಅಂತ ಇವ್ರದ್ದು ಯಾರು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಈತರು ಕೊಟ್ಟರು. ಈತನ ನಿಜವಾದ ದಲಿತ ವಿರೋಧಿ ಕೆಲಸ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯ ನಾಯಕರು ಹೋಗ್ಬಿಟ್ಟು ನೀವು ಮಾಡ್ತಾರೆ ಸರಿಯಿಲ್ಲ ಅಂತ ಹೇಳಿದಾಗ, ನೀವು ಆಗ್ಲಿಂದ ಉಂಡಿದ್ದೀರಿ, ನೀವು ಅವ್ರಿಗೂ ಸ್ವಲ್ಪ ಕೊಡಿ ಅಂತ ಹೇಳಿದ್ರು. ಆಯ್ತಪ್ಪ, ಆಗ್ಲಿಂದ ಉಂಡಿದ್ದೀರಿ ಅಂತ ಹೇಳಿ ಯಾರು ಉಂಡಿರೋದು? ತಳ ಸಮುದಾಯದಲ್ಲಿ ಅವರು ಬಂದು ಹಳ್ಳಿಗಾಡಿನಲ್ಲಿ ನೋಡಬೇಕಾಗಿತ್ತು. ಹಳ್ಳಿಗಾಡಿನ ಪರಿಸ್ಥಿತಿ ಒಲೆಯವ್ರು ಹೆಂಗಿದ್ದಾರೆ, ಮಾದಿಗರು ಹೆಂಗಿದ್ದಾರೆ, ಅವ್ರು ಕರೆಕ್ಟಾಗಿ ಅಲ್ಲಿ ಮಾಡಿದರೆ ಎಲ್ಲ ಸರಿಯಾಗಿರೋದು. ಅವರು ಅನ್ಯಾಯ ಆಗೈತೆ ಅಂದರೆ ಕೆಳ ಅಂತಲ್ಲಿ ಹಳ್ಳಿಗಾಡಿನಲ್ಲಿ ಇರೋ ಜನಕ್ಕೆ ಅನ್ಯಾಯ ಆಗೈತೆ ಸ್ವಾಮಿ. ದಲಿತರಿಗೆ ಬಲಗೈ ಸಮುದಾಯರಿಗೆ ಹಳ್ಳಿಗಾಡಿನಲ್ಲಿ ಇವಾಗಲೂ ನೋಡಲಿ. ಆದರೆ ಎಷ್ಟೋ ಜನ ಈಗಲೂ ಬೆಂಗಳೂರಲ್ಲಿ ಸೆನ್ಸಸ್ ಮಾಡಲಿಲ್ಲ, ವೈಟ್ ಫೀಲ್ಡಲ್ಲಂತೂ ಮಾಡಲೇ ಇಲ್ಲ. ಮಾದೇಪುರದ ಏರಿಯಾನಲ್ಲಿ ಯಾವುದೇ ಕಾರಣಕ್ಕೂ ಅಂಟಿಸ್ಬಿಟ್ಟು ಬಂದವರೇ ಹೊರತು ಮಾಡಲಿಲ್ಲ. ಕರೆಕ್ಟಾಗಿ ಮಾಡಿದಾಗ ನಾವು ಅವ್ರಿಗಿಂತೂ ಜಾಸ್ತಿನೇ ಇದ್ದೀವಿ. ಪರ್ಯ ಅಂತ ಬೇಕಾಗಿ ವಿಂಗಡಣೆ ಮಾಡಿದ್ರು, ಬಲಗೈ ಅಂತ ಇದು ಛಲವಾದಿಗಳಂತ ವಿಂಗಡಣೆ ಮಾಡಿದ್ವಿ. ಇವೆಲ್ಲ ಸೇರಿಸ್ಕೊಂಡ್ರೆ ಅವ್ರಿಗಿಂತೂ 2 ಲಕ್ಷಕ್ಕಿಂತೂ ಜಾಸ್ತಿನೇ ಕಾಣ್ತೀವಿ, ಇನ್ನೂ ಜಾಸ್ತಿನೇ ಇರ್ತೀವಿ. ಮಾಡಿದ್ದವು ಎಷ್ಟೋ ಐತೆ, ಇದು ಕ್ರೋಢೀಕರಣ ಮಾಡಿದಾಗ ನಮಗೆ ಜಾಸ್ತಿನೇ ಐತೆ.